ಈಗ ಯಾವ ಕಾರ್ಯಕರ್ತರು ಅಂತ ಹೇಳಿದ್ರಲ್ಲ, ನಮ್ಗೆ ಯಾವ ಕಾಂಗ್ರೆಸ್ ಬೇಕಾಗಿಲ್ಲ, ಬಿಜೆಪಿನೂ ಬೇಕಾಗಿಲ್ಲ, JDS ಬೇಕಾಗಿಲ್ಲ, ಆದ್ರೆ ಜನರಿಗೆ ಒಳ್ಳೆ ಆಡಳಿತ ಬೇಕಾಗಿದೆಯಾ ಅನ್ನೋದು ನೋಡ್ತಾ ಇದೀವಿ. ನೀವು ಮತ್ತೊಂದನ್ನ ಪಾಯಿಂಟ್ ಔಟ್ ಮಾಡುವಾಗ ಜನ ಹಿಂಗ್ ಕೇಳ್ತಾರೆ, ಅದನ್ನೇ ಸರ್. ಈಗ ಇವರು ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ ಇವತ್ತಿನ ದಿವಸ ಮತ್ತೆ ನೀವು ಅಭಿವೃದ್ಧಿ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಇಷ್ಟು ಸಾಲಗಳನ್ನ ಮಾಡಿದ್ದಾರೆ, ಇಷ್ಟು ಜನರ ಮೇಲೆ ಹೊರೆಗಳನ್ನ ಹೊರಿಸಿದ್ದಾರೆ. ಒಂದು ಗುಂಡಿ ತೆಗೆದು ಇನ್ನೊಂದು ಗುಂಡಿ ಮುಚ್ಚುವಷ್ಟರಲ್ಲಿ ಇನ್ನೊಂದು ಗುಂಡಿ ಆಗಿರುತ್ತೆ. ಇದನ್ನೇ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಅವರು ಅಂತ ನಾನು ಇಂಡೈರೆಕ್ಟ್ ಆಗಿ ಹೇಳಲಿಕ್ಕೆ ಹೊರಟಿದ್ದೀನಿ. ಹೀಗಾಗಿ ವಿ ಕ್ಯಾನಾಟ್ ಎಕ್ಸ್ಪೆಕ್ಟ್ ಗುಡ್ ಗವರ್ನೆನ್ಸ್ ಫ್ರಮ್ ಡಿ ಕೆ ಸಾಧ್ಯ ಇಲ್ಲ. ಶರತ್ ಹೆಗಡೆ ಅವರ ಒಂದು ಮೊದಲ ಅಭಿಪ್ರಾಯ. ನೋಡೋಣ ರಿಷಿಕ್ ವಿಹಾನ್ ಅವರ ಮಾತೇನು ಅಂತ ಹೇಳಿ. ಸದ್ಯದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಯಾವ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ, ಅವರ ಪಕ್ಷದ ಮಾತೇನು ಈ ವಿಚಾರಕ್ಕೆ ಸದ್ಯದ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ. ಪ್ಲೀಸ್ ಸರ್, ಗೋ ಹೆಡ್, ಓವರ್ ಟು ಯು. ಕಾಂಗ್ರೆಸ್ ಅವರು 136 ಜನರನ್ನ ಗೆದ್ದು ಆಡಳಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು 3 ವರ್ಷ ಆಗ್ತಾ ಬಂತು ನಿಮಗೆ. ಸೊ ಈ 3 ವರ್ಷದಲ್ಲಿ ತಾವು ಗಮನಿಸಿದ್ರೆ ಬರೀ ಉತ್ಸವಗಳೇ ಜಾಸ್ತಿ ಆಗಿದೆ ಹೊರತು ಅಭಿವೃದ್ಧಿ ಶೂನ್ಯ ಆಗಿದೆ. ಯಾವೆಲ್ಲ ಉತ್ಸವಗಳು ಸರ್? ಸಾಕಷ್ಟು ಸಿದ್ದರಾಮೋತ್ಸವದಿಂದ ಹಿಡ್ಕೊಂಡು ಅಹಿಂದ ಮಾಡೋಕ್ಕೋಗಿಂದ ಹಿಡ್ಕೊಂಡು ನಿಮಗೆ 1 ವರ್ಷಕ್ಕೊಂದು ಉತ್ಸವ, 6 ತಿಂಗಳಿಗೊಂದು ಉತ್ಸವ, 2 ವರ್ಷ ಕಂಪ್ಲೀಟ್ ಮಾಡಿದ್ವಿ ಅನ್ನೋದೊಂದು ಉತ್ಸವ, ತುಮಕೂರಲ್ಲಿ ಒಂದು ಉತ್ಸವ, ವರ್ಷಕ್ಕೊಂದೊಂದು ಆಗ್ತಾನೆ ಇರ್ತವೆ ಇದು. ಸೊ ಅದೇ ಆಗ್ತಿರೋ ಸಾಧನಾ ಸಮಾವೇಶ, ಎಸ್ ಏನ್ ಸಾಧನೆ ಇಲ್ಲ ಅಂದ್ರೆ ಸಾಧನಾ ಸಮಾವೇಶ, ಈ ತರದೆಲ್ಲ ಸಾಕಷ್ಟು. ಸರ್ ಈಗ ಭಾರತೀಯ ಜನತಾ ಪಕ್ಷದವರು JDS ಅವ್ರು ಮಾಡಲ್ವಾ? ಮಾಡ್ಲಿ ಸರ್. ಈಗ ನೀವು ಅಧಿಕಾರದಲ್ಲಿ ಇದ್ದಾಗ ಏನಾದ್ರು ಸಾಧನೆ ಮಾಡ್ಬಿಟ್ಟು ಇದು ಸಾಧನೆ ಅಂತ ತೋರಿಸ್ಬಿಟ್ಟು ನೀವು ಸಾಧನಾ ಸಮಾವೇಶ ಮಾಡಬೇಕು. ಸಾಧನೆ ಸಮಾವೇಶ ನೀವು ಮಾಡ್ಕೊಳ್ಳೋದಲ್ಲ, ಜನರು ಹೇಳಬೇಕು, ಜನರು ಕರ್ಸ್ಬಿಟ್ಟು ಮಾಡಿಸ್ಬೇಕಾಗಿರೋದು, ಅದು ಸಾಧನೆ ಅಂತಂದ್ರೆ. ಇಲ್ಲಿ ನಾನು ಯಾಕೆ ಸಾಧನಾ ಸಮಾವೇಶಗಳನ್ನ ಯಡಿಯೂರಪ್ಪ ಅವ್ರನ್ನೇ ಪ್ರಶ್ನೆ ಮಾಡ್ತಾರೆ, ಅಭಿಮಾನೋತ್ಸವ ಬೇಕಿತ್ತ ಅಂತ ಹೇಳೋರು ಇದ್ದಾರೆ ಸರ್. ಅದು ಬೇರೆ ಇದ್ದಾರೆ. ಇಲ್ಲಿ ಈಗ CM ಏನ್ ಬದಲಾವಣೆ ಆಗ್ತಾ ಇದಾರಲ್ಲ, ಇದು ಆ ತರದೊಂದು ಉತ್ಸವ ಅಷ್ಟೇನೆ. ನಮಗೇನದು ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫರೆನ್ಸಸ್ ಅಟ್ ಆಲ್. ಒಂದು ಎರಡನೇದು, ಇಲ್ಲಿ ನಿಮ್ಗೆ ಪ್ರಜಾಪ್ರಭುತ್ವ ಅಷ್ಟೇ. ಆ ಪ್ರಜಾಪ್ರಭುತ್ವದಲ್ಲಿ ನಾವು ಕಂಪೇರ್ ಮಾಡೋದಾದ್ರೆ, ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಇಳಿಸಿದ್ರು? ಸನ್ಮಾನ್ಯ ಸಿದ್ದರಾಮಯ್ಯನವರು ಏನಾದ್ರು ಹೇಳಿದ್ರ ನನ್ನ ಕೈಲಿ ಆಡಳಿತ ಮಾಡಕ್ಕಾಗಲ್ಲ, ನನಗೆ ವಯಸ್ಸಾಗ್ಬಿಟ್ಟಿದೆ ಅಥವಾ ನನಗೆ ಏನಾದ್ರು ಸುಸ್ತಾಗಿದೆ ಅಂತ ಹೇಳಿದ್ರ ಅವರು? ಹೈಕಮಾಂಡ್ JDS ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋ ಬೆನ್ನಲ್ಲೇ ಈಗ JDS ಅವರಿಗಂತೂ ಬಹಳ ನೋವಾಗ್ಬಿಟ್ಟಿದೆ. ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಲ್ಲಿ ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಪ್ರಜಾಪ್ರಭುತ್ವದಲ್ಲಿ ಹೈಕಮಾಂಡ್ ಅಲ್ಲಿ ಏನ್ ಹೇಳ್ತದೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಜಿ ಆಪ್ ಜಾವೋ ರೆಸಿಗ್ನೇಷನ್ ಕರೋ ಅಂತ ಹೇಳ್ತಾರೆ. ಇವ್ರು 2 ತಿಂಗಳು ಟೈಮ್ ಕೇಳಿದ್ರೆ ಅವ್ರು 2 ದಿವಸದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸಿದ್ದರಾಮಯ್ಯ ಅವ್ರ ಸ್ಟೋರಿ ಎಂಡ್ ಆಗುತ್ತೆ, ಬಿಡಿ, ಅಲ್ಲಿ ಮುಗಿತದ್ದು. ಇನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಇದೇ ಕಾಂಗ್ರೆಸ್ ಅವರ ಆಡಳಿತ ಇದೆಯಲ್ಲ 3 ವರ್ಷದಿಂದ, DCM ಆಗಿದ್ರು, ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ರು, ಸಣ್ಣ ನೀರಾವರಿ ಸಚಿವರಾಗಿದ್ರು. ಅವರ ಒಂದು ಮಾರ್ಕ್ ಶೀಟ್ ತಗೊಳ್ಳೋಣ, ರಿಪೋರ್ಟ್ ಕಾರ್ಡ್. ಈ 3 ವರ್ಷದಲ್ಲಿ ಅವರ ಸಾಧನೆ ಏನು? ನಿಮಗೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಅವ್ರು ಮಾಡಿರುವಂಥ ಅಭಿವೃದ್ಧಿ ಏನು? ಆಸ್ ಎ DCM ಅವ್ರು ತಗೊಂಡಿರುವಂಥದ್ದು ಅಥವಾ ಅವ್ರು ಪ್ರೂವ್ ಮಾಡ್ಕೊಂಡಿರುವಂಥದ್ದು ಏನು? ಈ ಹಿಂದೆ ಮಾಡಿರ್ಬೋದು, ನಾನು ಹೇಳ್ತಿರೋದು ಈ ಸರ್ಕಾರದಲ್ಲಿ 136 ತಗೊಂಡು ಈ 3 ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಸಾಧ್ಯ. ಇನ್ನು 3ನೇದು, ಸಣ್ಣ ನೀರಾವರಿ ಸಚಿವರಾಗಿ ಅವ್ರು ಮಾಡಿದ್ದೇನು? ವಿಧಾನಸೌಧದಲ್ಲಿ ಅವ್ರು ಹಾಕಿರುವಂಥ ಅಟೆಂಡೆನ್ಸ್ ಎಷ್ಟು? ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೀವು ಆದಾಗ ಎಲೆಕ್ಷನ್ಸ್ಗಳಲ್ಲಿ ಇವರು ಆಸ್ ಎ KPCC ಪ್ರೆಸಿಡೆಂಟ್ ಓಡಾಡಿರೋ. ಸೊ ಇಷ್ಟೆಲ್ಲ ನಾವು ಕಂಪ್ಯಾರಿಸನ್ ಮಾಡ್ಕೊಂಡಾಗ ಆಸ್ ಎ DCM ಈಸ್ ಆಲ್ರೆಡಿ ಎ ಫೇಲ್ಡ್ ಲೀಡರ್. ಇನ್ನು ನಿಮ್ಗೆ ಇರೋವಂಥದ್ದು 2 ವರ್ಷ, ಲಾಸ್ಟ್ 1 ವರ್ಷ ನಿಮಗೆ ಚುನಾವಣೆ ವರ್ಷ, ಏನೂ ಮಾಡೋಕ್ಕಾಗಲ್ಲ. ಲಾಸ್ಟ್ 6 ತಿಂಗಳು ನಿಮ್ಮ ಫೈಲ್ ಸೈನ್ ಮಾಡೋಕ್ಕೂ ಆಗೋದಿಲ್ಲ. ಈಗಿರುವಂತಹ ಈ 1 ವರ್ಷದಲ್ಲಿ, ಸೊ ಈಗಿರುವಂತಹ ನಿಮಗೆ ಈ 1 ವರ್ಷದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಫೈನಾನ್ಷಿಯಲಿ ನೋಡೋದಾದ್ರೆ ನಿಮ್ಮ ಹತ್ರ ಬಜೆಟೇ ಇಲ್ಲ ಏನಾರು ಅಭಿವೃದ್ಧಿ ಮಾಡೋಕ್ಕೆ. ಒಂದು, ಯಾಕೆಂದ್ರೆ ಸಿದ್ದರಾಮಯ್ಯನವರು ಸಾಲ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನಿಮ್ದೇ ಸರ್ಕಾರ. ಇನ್ನು ಎರಡನೇದು ಏನಾಗುತ್ತೆ, ಈ ಸಚಿವ ಸಂಪುಟಗಳದ್ದು ಏನು ಖಾತೆಗಳಿದೆಯಲ್ವಾ, ಈ ಕಥೆಗಳು, ಇದು ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಇನ್ಮೇಲಿಂದ ನೀವು ಎಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಹೊಸದು ಅಂತ ಹೇಳಿದ್ರೆ, ಯಾರ ಖಾತೆ ಕೊಟ್ಟರು ಯಾರಿಗೆ ಯಾಕೆ ಖಾತೆ ಕೊಡ್ಲಿ ಸಂಭಾಳಿಸೋದಾಗತ್ತೆ. ಇದೇ ದೊಡ್ಡ ಸ್ಟಾರ್ಟ್ ಆಗ್ಬಿಡ್ತದೆ. ಅವ್ರಿಗಿರುವಂತಹ ಚಾಲೆಂಜಸ್ ಏನು ಅಂತ ಹೇಳಿದ್ರೆ, ಹಿರಿಯರನ್ನ ನೋಡ್ಕೊಬೇಕು, ಕಿರಿಯರನ್ನ ನೋಡ್ಕೊಬೇಕು, ಸನ್ಮಾನ್ಯ ಆರ್ಥಿಕ ಹೊರೆ ನಿಭಾಯಿಸಬೇಕು, ಸಿದ್ದರಾಮಣ್ಣವ್ರ ಬಣನ ನೋಡ್ಕೊಬೇಕು, MLCಗಳನ್ನ ನೋಡ್ಕೊಬೇಕು, ಆಮೇಲೆ DK ಅವ್ರ ಬಣ ನೋಡ್ಕೋಬೇಕು. ಇಷ್ಟು 4-5 ಬಣ ಇದೆ. ಹೆಂಗೆ ಇದನ್ನೆಲ್ಲ ನೀವು ಹೆಂಗೆ ನಿಭಾಯಿಸ್ತೀರಿ ಅಂತ ಅವ್ರ ಟಿಪ್ಸ್ ಏನಾದ್ರು ಕೊಡ್ಬೋದಾ? ಕೊಡೋಣ. ಆಡಳಿತ ಅಧಿಕಾರ ಬಂದಾಗ ತೋರಿಸ್ಕೊಂಡು ಕೊಡ್ತೀವಿ, ಟಿಪ್ಸ್ ಬೇಡ, ತೋರಿಸ್ಕೊಂಡು ಕೊಡ್ತೀವಿ. ನೆಕ್ಸ್ಟ್ ಈಗ ಮುಂದೆ ಬರ್ತದಲ್ವಾ 2028 ಅಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಲ್ಲ ಸರ್, ನೀವು ಅದನ್ನ ಹೇಳ್ತಾ ಹೋದ್ರಿ. ಈಗ ನೋಡ್ರಪ್ಪ,
ಈ ಗಾಯಕ್ಕೆ ಈ ಮುಲಾಮ್ ಹಚ್ಚಬೇಕು ಸರ್, ಹಚ್ಬೋದು. ಅಲ್ವಾ? ಈಗ ಈ ಸರ್, ರೋಗಕ್ಕೆ ಅವ್ರು expert ಔಷಧಿ. ಇದ್ದಾರೆ ಸರ್, ಅವ್ರು expert ಇದ್ದಾರೆ. ಅಲ್ವಾ ಸರ್? ಅಲ್ಲಲ್ಲ, ಅವ್ರಿಗೆ ಈಗ ನೀವು ಬೇಕಾಗಿರೋಂತ ಮುಲಾಮ್ಗಳನ್ನ ಹುಡುಕೊಳ್ಳೋದು ಗೊತ್ತು, ಅವ್ರಿಗೆ ಗೊತ್ತು ಅಂತೀರಾ? ಅವ್ರಿಗೆ ಕೆರೆದ್ಬಿಟ್ಟು ಗಾಯ ಮಾಡೋದು ಗೊತ್ತು. ಇಲ್ಲ, ಅವ್ರಿಗೆ ಗೊತ್ತು ಅಂತೀರಾ? Yes, ಓ ಸರ್, ಬರೀ ಅವ್ರಿಗೆ DK ಮುಲಾಮ್ ಇದೆ ಶಿವಕುಮಾರ್ ಅಂತೀರಾ? ಎಲ್ಲ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಬಿಡಿ. ಆದ್ರೆ ಈಗ ಇನ್ನೊಂದು ಪ್ರಶ್ನೆ ತಾವು ಕೇಳಿದ್ರಿ Yes, sir. ಸರ್, ಮನೆ ಡಿ ಕೆ ಶಿವಕುಮಾರ್ ಅವ್ರು ಬರೋದ್ರಿಂದ ಹಾ. ಜೆಡಿಎಸ್ ಅವ್ರಿಗೆ ಏನಾಗ್ತಾ ಇದೆ ಅಥವಾ ಹಳೆ ಮೈಸೂರು ಇದು very interesting, sir. Important point. ಈ ಸರ್ಕಾರ ಸ್ಟಾರ್ಟ್ ಆಗದಲ್ಲೇನೆ ಪಾದಯಾತ್ರೆಗಳು ನಡೆದ್ವು. ನಿಮ್ಗೆ ಅಲ್ಲ, ನೀವು ಇದಕ್ಕೆ ಅಲ್ಲ ಒನ್ ಲೈನ್ ಆನ್ಸರ್ ಕೊಟ್ಬಿಟ್ಟು Yes, yes, yes. ಜೆಡಿಎಸ್ ಪಾಳ್ಯಕ್ಕೆ ಎಷ್ಟು ನಡುಕ ಹುಟ್ಟಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಒಕ್ಕಲಿಗ ಸಮುದಾಯದ ಮತಗಳನ್ನ ಪಡೆಯೋ ನಿಟ್ಟಿನಲ್ಲಿ ಹೆಂಗ್ ಸರ್ಕಸ್ ಮಾಡ್ತಾ ಇದ್ದೀರಿ, ಹಳೆ ಮೈಸೂರು ಭಾಗದಲ್ಲಿ ಹೆಂಗಿದೆ ವಾತಾವರಣ? ಎಸ್ ಸರ್, ಪ್ಲೀಸ್ ಗೋ ಅಹೆಡ್. ಎಸ್, ವೆರಿ ಗುಡ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಳೆ ಮೈಸೂರು ಭಾಗದವ್ರು ಯಾರೆಲ್ಲ ತಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರಿಗೆ ಇರುವಂತಹ ಇದು ಕುತೂಹಲ. ಈಗ ತಾವು ಇದ್ರದ್ದು ಎಫೆಕ್ಟ್ ಹೆಂಗೆ ಅಂತ ಗಮನಿಸಿದ್ರೆ, ಸನ್ಮಾನ್ಯ ಮಾಜಿ ಕೃಷಿ ಸಚಿವರು ಚಲುವರಾಯ ಸ್ವಾಮಿಯವರು ಆಲ್ರೆಡಿ ಅವ್ರಿಗೇನು ಭಯ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ತಾವು ಮಾಧ್ಯಮದಲ್ಲಿ ಗಮನಿಸಿದ್ದೀರ. ಏನ್ ಸರ್, ಏನ್ ಭಯ ಶುರುವಾಗಿದೆ? ಆಬ್ವಿಯಸ್ಲಿ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಎಲ್ಲಿ ಮಂತ್ರಿಗಿರಿ ಸಿಗುತ್ತೋ ಸಿಗೋದಿಲ್ವೋ, ನಾನು ಎಲ್ಲಿ ಗೆಟ್ ಔಟ್ ಆಗ್ಬಿಡ್ತೀನೋ, ನೆಕ್ಸ್ಟ್ ಶಿವಕುಮಾರ್ ಅಲ್ಲ ಸರ್, ಈಗ ರಾಜಕಾರಣದಲ್ಲಿ ಬಣ ರಾಜಕೀಯ ಅಂತ ಇದ್ದಾಗ ಅವರು ಬಹಳ ಮಾಡ್ಕೊಳ್ಳಿ. ಆದ್ರೆ ಬಣ ರಾಜಕೀಯ ಮಾಡ್ಕೊಳ್ಳೋದು ಬೇರೆ. ಆದರೆ ಅವರನ್ನ ಬೆಳೆಸಿದಂತಹ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರಾಗಲಿ, ಕುಮಾರಣ್ಣನವರೇ ಅಥವಾ JDS ಪಕ್ಷದ ವಿರುದ್ಧವಾಗಿ ಏನೇನೆಲ್ಲ ಹೇಳಿಕೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ರು ಅದು ಭಯದಿಂದ ಅಲ್ಲದೆ ಮತ್ತೇನು. ಒಂದು ಎರಡನೇದು, ಈಗ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗುತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಿದ್ರೆ, ಅವರಿಗೊಂದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಜನಾಂಗದ ನಾನೊಂದು CM ಆಗಿದ್ದೀನಿ, ಪೆನ್ನು ಪೇಪರ್ ಕೊಡ್ರಿ ಅಂತ ಕೇಳಿದ್ರು. ಈಗ ಪೆನ್ ಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ. ಈ ಪೇಪರಲ್ಲಿ ಪೆನ್ನು ತಗೊಂಡು ಹಳೆ ಮೈಸೂರು ಭಾಗಕ್ಕೆ ಪ್ರತ್ಯೇಕವಾಗಿ, ಒಕ್ಕಲಿಗ ಜನಾಂಗಕ್ಕೆ ಪ್ರತ್ಯೇಕವಾಗಿ ಎಷ್ಟು ಬರೀತಾರೆ, ಏನೇನ್ ಬರೀತಾರೆ ಅನ್ನೋಂಥ ಪ್ರಶ್ನೆ ಬರ್ತದಲ್ವಾ? ಅದನ್ನ ಏನಾದ್ರು ಬರೆದ್ರೆ JDS ಅವ್ರು ಹೆಂಗ್ ಮಾಡ್ತೀರಾ ಅಂದ್ರೆ, ಈಗ ಪೆನ್ನು ಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ, ಬರೀತಾ ಇದ್ದಾರೆ ಅಂದ್ರೆ ಹಿಂಗ್ ಕಡಿಮೆ ಇದೆಯಾ ಹೆಚ್ಚಿದೆ ಗಮನಿಸಿದಾಗ ಸನ್ಮಾನ್ಯ SM ಕೃಷ್ಣ ಅವ್ರು ನೋಡಿ, ಸನ್ಮಾನ್ಯ ಕುಮಾರಣ್ಣವ್ರು ಎರಡಾಳಿತ ನೋಡಿ, ಈ ಎಲ್ಲಾ ಆಡಳಿತಗಳನ್ನ ನಾವು ಕಂಪೇರ್ ಮಾಡ್ಕೊಂಡಾಗ ಇವರು ಆಸ್ ಎ ಒಕ್ಕಲಿಗ ಲೀಡರ್ ಈಗ ಒಂದು ಏನ್ CM ಪೋಸ್ಟರ್ ಆಗಿದ್ದಾರೆ, ಒಕ್ಕಲಿಗ ಕಮ್ಯುನಿಟಿಗೆ ಏನ್ ಮಾಡ್ತಾರೆ ಅನ್ನೋಂಥದ್ದು ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಒಂದು ಎರಡನೇದು, ಆಸ್ ಎ CM ಹಳೆ ಮೈಸೂರು ಭಾಗದಲ್ಲಿ ಅಂತಂದಾಗ ಈಗ JDS ಶಾಸಕರು ಕೂಡ ಈಗ ಅನುದಾನ ಕೇಳಕ್ ಹೋಗ್ಲೇಬೇಕು. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಇರ್ರೆಸ್ಪೆಕ್ಟಿವ್ ಆಗಿ ಅನ್ಬಯಾಸ್ಡ್ ಆಗಿ ಏನಾದ್ರು JDS ಶಾಸಕರನ್ನ ನೋಡ್ತಾರಾ? ಅದು ಪ್ರಶ್ನೆ. ಈಗ ನೋಡ್ತಾರಾ? ನಿಜವಾಗ್ಲು ನೋಡ್ತಾರ? ಅವ್ರು ಒಳಗಡೆ ಕರೀತಾರ, ಚೇರ ಕುಂಡ್ರಿಸ್ತಾರ? ನಾವು ಇದಕ್ಕೆಲ್ಲ ರೆಡಿ ಆಗಿದ್ದೀವಿ. ಹಳೆ ಮೈಸೂರು ಭಾಗದಲ್ಲಿರುವಂತ ನಮ್ಮ ಕಾರ್ಯಕರ್ತರು ಫಾಲೋ ಮಾಡ್ಬೇಕು ಅಂತ ಹೇಳ್ರಿ ಸರ್. ನ್ಯೂಟ್ರಲ್ ಆಗ್ಲಿ ಬಿಡಿ ಸರ್. ಅವ್ರು ನಾವೇನ್ ಹೇಳ್ಕೊಂಡು ಕೊಡೋತಿದೆ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ ಕೂತ ಮೇಲೆ ಒಬ್ಬ CM ರಾಜ ಅಂತಂದ್ಮೇಲೆ ಎಲ್ಲರಿಗೂ ರಾಜನಾಗಿರ್ಬೇಕು. ಆದ್ರೆ ನೀವೀಗ ನಮಗ್ ಗೊತ್ತಿಲ್ಲ, ಮೇ ಬಿ ಪ್ರಿಡಿಕ್ಷನ್ ಈಗ ಬಯಾಸ್ಡ್ ಆಗಿ ನಡ್ಕೊಳ್ಳಿ ಅನ್ನುವ ನಿರೀಕ್ಷೆ ಇದೆಯಾ, ಅಥವಾ ಅನ್ಬಯಾಸ್ಡ್ ಆಗಿ ನಡ್ಕೊಳ್ಬೇಕು ಅವರು ಅನ್ನುವ ಆಗಿ ನಡ್ಕೊಬೇಕು ಅಂತ ಅಂದ್ಬಿಟ್ಟು ಯಾರೇ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಕುತ್ಕೊಂಡಿರೋರು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ಇವ್ರು ಏನ್ ಮಾಡ್ತಾರೆ, JDS ಶಾಸಕರನ್ನೆಲ್ಲ ನಮಗ್ ಗೊತ್ತಿರುವಂತ ಮಾಹಿತಿ ಪ್ರಕಾರ ಬೇರೆ ಶಾಸಕರನ್ನ ನೋಡೋದಕ್ಕೂ JDS ಶಾಸಕರನ್ನ ನೋಡುವಂತದ್ರಲ್ಲೂ ಸಾಕಷ್ಟು ಡಿಫರೆನ್ಸಸ್ ಕಾಣಿಸುತ್ತೆ. ಯಾವ ಸರ್ಕಾರದಲ್ಲಿ ಹಂಗಿಲ್ಲ, ಯಾವ ಪಕ್ಷದಲ್ಲಿ ಹಂಗಿಲ್ಲ. ನೀವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಅಲ್ಲಲ್ಲ, ನೀವು ಇದಕ್ಕೆಲ್ಲ ಅತೀತರಾಗಿದ್ದು ನಾವೆಲ್ಲ ಹಾಗೆ ನಡ್ಕೊಂಡಿದೀವ್ರಿ. ಸಮಾಜದ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಹಂಗೆ ನಡ್ಕೊಳ್ತೀವಿ, ಅದೇ ದೃಷ್ಟಿಕೋನದಿಂದ ಎಲ್ಲ ಪಕ್ಷದವ್ರನ್ನ ನೋಡ್ತೀವಿ ಅಂತ ಹೇಳ್ತೀವಿ. ನೋಡಿ ಸನ್ಮಾನ್ಯ, ಅದಕ್ಕೇನಾದ್ರೂ ಮಾಡೆಲ್ ಇದೆಯಾ? ಉದಾಹರಣೆ ನೋಡಿ, ಈಗ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ನಮ್ಮ JDS ಅಲ್ಲಿ ಇದ್ದವರು, ಅಲ್ಲಿ ಹೋದವರು, ಸಿದ್ದರಾಮಣ್ಣ ಅವ್ರ ಬಣ. ಈಗ ಅಲ್ಲ ಕೇಳಿಸ್ಕೊಳ್ಳಿ, ಇಷ್ಟು ದಿನ ಇಲ್ದಿದ್ದ ಆಡಿಯೋ ನಿಮ್ಗೆ ಮೊನ್ನೆ ರಾತ್ರಿನೇ ಬೆಳಗ್ಗೆ ಆಡಿಯೋ ರಿಲೀಸ್ ಆಗುತ್ತೆ ಅವ್ರದ್ದು. ಈಗ ಆಡಿಯೋ ಎಸ್, ಇಟ್ ಮೀನ್ಸ್ ಎ ಲಾಟ್. ನಿಮಗೆ ಇವರು ಸ್ವಲ್ಪ ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸ್ಕೊಂಡಿದ್ದವ್ರು. ಒಂದು ಎರಡನೇದು, ಆಲ್ರೆಡಿ ಒಂದು ಕಾಲು JDS ಬಂದು ಎಂಟ್ರಿ ಕೊಟ್ಟು ವಾಪಸ್ ಹೋಗಿರುವಂತವ್ರು ಜಮೀರ್ ಅಹಮದ್ ಖಾನ್ ಅವರು. ಕುಮಾರಸ್ವಾಮಿ ಅವ್ರು ಕರ್ಕೊಂಡ್ಬಿಡ್ತಾರೆ ಇಲ್ವಲ್ಲ ಸರ್? ಸರ್ ಮಾಹಿತಿ ನೀವು ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಹೇಳಿ, 30 ರಿಂದ 40 ಜನ ಗರ ವಾಪಸಿ ಆಗೋ ಎಲ್ಲಾ ಚಾನ್ಸಸ್ ಇದೆ ನಿಮ್ಗೆ. 30 ರಿಂದ 40 ಕಾಂಗ್ರೆಸ್ನ ಶಾಸಕರು JDS ಬಾಗಿಲು ಬಡಿತಿದ್ದಾರೆ ಅನ್ನೋದು ಎಸ್ ರಿಷಿಕ್ ವಿಹಾನ್ JDS ವಕ್ತಾರರ ಮಾತು. ಎಸ್, ಓಕೆ, ಅಬ್ಸಲ್ಯೂಟ್ಲಿ. ಅಲ್ಲ ಸರ್, ಬಡಿ ಕದ ಬಡದ್ರು ಅಂತೇಳಿ ಹಿಟ್ ಅಂಡ್ ರನ್ ಕೇಸ್ ಆಗಬಾರ್ದು. ಹಿಟ್ ಅಂಡ್ ರನ್ ಅಲ್ಲ, ಬಾಗಿಲು ತೆಗಿತೀರಾ, ಬೀಗ ಹಾಕ್ತಿದಾರಾ, ಏನ್ ಮಾಡ್ತಿದ್ದಾರೆ ಸರ್? ಸ್ಟ್ರಾಂಗ್ ಬೀಗನ ತಳ್ಳಿದ್ರೆ ಬಂದ್ಬಿಡುತ್ತಾ? ಈಗ ನೋಡಿ, ಅವ್ರನ್ನ ವೇಟ್ ಮಾಡ್ತೀರಾ ಬಾಗ್ಲಲ್ಲೇ? ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸ್ಟ್ರಾಟಜಿ ಹಿಂಗಿತ್ತು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ CM ಏನೋ ಮಾಡಿಸ್ತಾರೆ, ಆದ್ರೆ 4 ದಿಕ್ಕಲ್ಲೂ 4 DCM ನ ಕುಂಡಿಸ್ಬೇಕು ಅಂತ ಅವ್ರ ಸ್ಟ್ರಾಟಜಿ ಇರುವಂತದ್ದು. ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಒಪ್ಕೊಳ್ಳಲ್ಲ. ಸರ್, ಈಗ ಎಷ್ಟು ಜನ ಬಾಗಿಲು ತರ್ತಿದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಏನ್ ಬೇಕಾದ್ರೆ ಗಾಳಿಲಿ ಗುಂಡು ಹೊಡಿಬಹುದು. ಎಷ್ಟು ಜನ ಕರ್ಕತಾ ಇದ್ದೀರಿ ಹೇಳಿ
ಸರ್ ನಮ್ಗೆ ಯಾರು ಬಂದ್ರು ಸ್ವಾಗತ ಸರ್. ಏನ್ ಸರ್ ನಿಮ್ಮ ಪಕ್ಷಕ್ಕೆ ಸಿದ್ಧಾಂತ ಅನ್ನೋದು ಏನು ಇಲ್ವೇ ಇಲ್ಲ ಸರ್. ಸಿದ್ಧಾಂತ ಒಪ್ಕೊಂಡು ಬಂದಾಗ ಯಾರು ಬಂದ್ರು ಸ್ವಾಗತ ಅಂತೀರಾ, ಇಲ್ಲಿದ್ದವ್ರನ್ನ ಅಲ್ಲಿ ಬೈತೀರಾ, ಏನ್ ಸರ್ ನಿಮ್ದೆಲ್ಲ? ನಾವು ನೋಡಿ ಪಕ್ಷದ ಸಿದ್ಧಾಂತ ಒಪ್ಕೊಂಡು ಯಾರು ಮನೆಗೆ ನಮ್ಗೆ ಗೆಸ್ಟ್ ಆಗಿ ಬರ್ತಾರೋ ಅವ್ರನ್ನ ಗೆಸ್ಟ್ ಆಗಿ ಒಳಗಡೆ ಕರ್ಕೊಳ್ಳೋಂಥದ್ದು. ಗೆಸ್ಟ್ ಆಗಿ ಬಂದು ಹೋಗ್ತಾರ ನೋಡೋಣ. I got it. Okay, what is your opinion on his